ಅಗ್ನಿವೀರ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ ಸ್ಮಾರ್ಟ್ ಫೋನ್ ವಿಲ್ ಬಿ ಪರ್ಮಿಟೆಡ್ ಡ್ಯೂರಿಂಗ್ ಅಡಾಪ್ಟಬಿಲಿಟಿ ಟೆಸ್ಟ್ ಓನ್ಲಿ. ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಮಾಡಲಾಗಿದೆ. ನಮ್ಮ ಭಾರತೀಯ ಸೇನೆಯಲ್ಲಿ ಸರ್ವಧರ್ಮ ಬರಾಬರ್ ಎಲ್ಲ ಒಂದೇ. ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಇಟ್ಕೊಂಡು ಶ್ರೀರಸಿಎಂ. ಇವತ್ತು ಕೊಡ್ತಂಥ ಮಾಹಿತಿ ವಿಡಿಯೋ ಬಹಳಷ್ಟು ನಿಮಗೆ ಇಷ್ಟವಾಗುವಂಥದ್ದೇ. ತುಂಬ ಮಕ್ಕಳು ಕೇಳ್ತಾ ಇದ್ರು, ಸರ್ ಅಗ್ನಿವೀರ್ ಅಪ್ಲಿಕೇಶನ್ ಯಾವಾಗ ಬಿಡ್ತಾರೆ. ಅದರಲ್ಲೂ ವಿಶೇಷವಾಗಿ ನಾರ್ತ್ ಕರ್ನಾಟಕದಲ್ಲಿರುವಂಥ ಮಕ್ಕಳಿಗೆ ಬಹಳ ಮೋಸ ಆಗಿದೆ. ಈಗಾಗಲೇ 1 ವರ್ಷದಿಂದ ಯಾವುದೇ ರೀತಿ ರಿಕ್ರೂಟ್ಮೆಂಟ್ ಸರ್ ನಡೆದಿದ್ರು ಕೂಡ ಅವ್ರಿಗೆ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಅದರಲ್ಲಿ ವಿಶೇಷವಾಗಿ ಬೆಳಗಾಂ ARO ಮಕ್ಕಳಿಗೆ ಬಹಳ ಮೋಸ ಆಗಿದೆ. ಇನ್ನೂ ರಿಸಲ್ಟ್ ಕೂಡ ಅನೌನ್ಸ್ ಆಗಿಲ್ಲ. ಆದರೆ ನೆಕ್ಸ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದಾನೆ, ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ಇವತ್ತೇ ನಿಮ್ಗೆ ಆಲ್ರೆಡಿ ತಿಳಿಸಿದೆ, ಫೆಬ್ರವರಿ 16 ಒಳಗಡೆ ಅಪ್ಲಿಕೇಶನ್ ಬಿಡ್ತಾನೆ ಅಗ್ನಿವೀರ್ಗೆ ಅಂತೇಳಿ. ಅಗ್ನಿವೀರ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅದ್ರ ಸ್ವಲ್ಪ ವ್ಯತ್ಯಾಸಗಳಾಗ್ತಾ ಇದ್ವು, ಕರೆಕ್ಟಾಗಿ 100% ಕನ್ಫರ್ಮ್ ಆಗ್ತಿರ್ಲಿಲ್ಲ. ಇವಾಗ ಸಂಪೂರ್ಣ ಮಾಹಿತಿಯೊಂದಿಗೆ ನನ್ನ ಹತ್ರ ಸುಮಾರು 8 ನೋಟಿಫಿಕೇಶನ್ ನಿಮ್ಮೊಂದಿಗೆ ನಾನು ಮಾತಾಡ್ತಾ ಇದ್ದೀನಿ. ಒಂದಲ್ಲ ಎರಡಲ್ಲ, ಸುಮಾರು 8 ನೋಟಿಫಿಕೇಶನ್ ನನ್ನ ಹತ್ರ ಇದೆ. ಹಾಗೆ ತಿಳ್ಕೊಳ್ಳೋಣ ಏನಪ್ಪ ಇದು ವಿಶೇಷತೆ ಅಂತ ತಿಳಿಸೋದಾದ್ರೆ, ಮೊದಲು ನಾನು ಬೆಂಗಳೂರು ARO ಬಗ್ಗೆ ಮಾತಾಡ್ತೀನಿ. ಬೆಂಗಳೂರು ಜಡ್.ಆರ್ನಲ್ಲಿ ಬರುವಂಥ ಎಲ್ಲ ARO ಬರುವಂಥದ್ದು. ಟೋಟಲಿ ಕರ್ನಾಟಕದಲ್ಲಿ 3 ARO ಬರುತ್ತೆ. ಬೆಂಗಳೂರು ARO, ಮಂಗಳೂರು ARO ಮತ್ತು ಬೆಳಗಾಂ ARO. ಅದು ಬಿಟ್ಟು ಕೂಡ ಬಾಕಿ ಬರುವಂಥದ್ದು ಸಪರೇಟ್ ಬರ್ತದೆ. ನಿಮಗೆ ಸಂಪೂರ್ಣ ಮಾಹಿತಿನ ಕೊಡ್ತೀನಿ. ಮೊದಲು ತಿಳ್ಕೊಳ್ಳೋಣ ಅಗ್ನಿವೀರ್ GD ಬಗ್ಗೆ. ಸೊ ಇದು ರಿಕ್ರೂಟಿಂಗ್ ಆಫೀಸ್ ಹೆಡ್ ಕ್ವಾರ್ಟರ್ ಬೆಂಗಳೂರು ಕೊಟ್ಟಿರುವಂಥದ್ದು. ಇನ್ವೈಟ್ಸ್ ಆನ್ಲೈನ್ ಅಪ್ಲಿಕೇಶನ್ ಫ್ರಮ್ ಅನ್ಮ್ಯಾರಿಡ್ ಮೇಲ್ ಕ್ಯಾಂಡಿಡೇಟ್ಸ್. ಇದರಲ್ಲಿ ಅವಿವಾಹಿತ ಮದುವೆ ಆಗದಿರುವಂಥ ಗಂಡು ಮಕ್ಕಳಿಗೆ ಅವಕಾಶ ಕೊಡಲಾಗಿದೆ. ಇದು 2024-25 ಅಗ್ನಿಪಥ್ ಸ್ಕೀಮ್ನ ಕೊಟ್ಟಿರುವಂಥದ್ದು. 3rd ಬ್ಯಾಚಲ್ಲಿ ನಡೀತಾ ಇರುವಂಥದ್ದು. 13 ಫೆಬ್ರವರಿ ಇದೇ ದಿನದಿಂದ ಇವತ್ತೇ ಅಪ್ಲಿಕೇಶನ್ ಶುರು ಆಗ್ತಾ ಇದೆ. ಆದರೆ ನಾನು ಹೇಳ್ತೀನಿ, ಇವತ್ತು ನಾಳೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ವೆಬ್ಸೈಟಲ್ಲಿ ಹೊಸದಾಗಿ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಅಪ್ಲಿಕೇಶನ್ ಹಾಕಿದ್ರೆ ಏನಾದರೂ ಮಿಸ್ಟೇಕ್ ಆಗ್ಬೋದು. 2 ಡೇಸ್ ಆದಮೇಲೆ ನೀವು ಅಪ್ಲಿಕೇಶನ್ ಆಗಿ ಸ್ಟಾರ್ಟ್ ಮಾಡಿ. ಸೊ ಅಥವಾ ನಮ್ಮ ಸೈನಿಕ ಮೈಸೂರಿಗೆ ಬಂದು ನಾವೇ ಫ್ರೀ ಆಫ್ ಕಾಸ್ಟಲ್ಲಿ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ಸೊ ಜೊತೆಗೆ 13 ಫೆಬ್ರವರಿಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಅಂತಂದರೆ ಇದು ಮುಗಿಯೋದು 22 ಮಾರ್ಚ್ಗೆ ಅಪ್ಲಿಕೇಶನ್ ಡೇಟ್ ಮುಗಿಯುತ್ತೆ. ಸುಮಾರು 5 ವಾರಗಳು ನಿಮ್ಮ ಹತ್ರ ಸಮಯ ಇದೆ. ಅಪ್ಲಿಕೇಶನ್ ಆರಾಮಾಗಿ ನೀವು ಹಾಕೊಳ್ಬೋದು. ಆದರೆ ನೆಕ್ಸ್ಟ್ ಎಕ್ಸಾಮ್, ಆನ್ಲೈನ್ ಎಕ್ಸಾಮ್ ಯಾವಾಗುತ್ತೆ? ಇದು 2 ಬಾರಿ ಆನ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ನಡೆದಿದೆ. ಅದೇ ಥರ ಈ ಸರ್ನು ಕೂಡ ಆನ್ಲೈನ್ ಎಕ್ಸಾಮ್ನೇ ನಡೆಸ್ಕೊಡ್ತಿದ್ದಾರೆ. ಇದು 22 ಏಪ್ರಿಲ್ 2024 ಆನ್ವರ್ಡ್ ಅಂತ ಹೇಳಿದ್ದಾರೆ. 22 ಏಪ್ರಿಲ್ 2024 ಆನ್ವರ್ಡ್ಸ್ ಅಂತಂದರೆ ಅದ್ರ ಮುಂದಕ್ಕೆ ಇದನ್ನು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ತುಂಬ ಮಕ್ಕಳು 1-1.5 ತಿಂಗಳಲ್ಲಿ ಎಕ್ಸಾಮ್ ಬರೆದ್ಬೋಣ ಅಂತ ಯೋಚನೆ ಮಾಡ್ತೀರಾ. ಇದು ಲಾಸ್ಟ್ ಬಾರ್ ನಡೆದಂಥ ರಿಸಲ್ಟ್ನಲ್ಲಿ ನೋಡಿರ್ಬೋದು. ಎಕ್ಸಾಮ್ ಸ್ಕೋರ್ ಕಡಿಮೆ ಮಾಡಿರೋ ಕಾರಣ ಇಷ್ಟು ಮಕ್ಕಳು ಸೆಲೆಕ್ಷನ್ ಆಗಿಲ್ಲ. ಇವಾಗಿಂದ ತಯಾರಾಗೋದು ಬಹಳ ಮುಖ್ಯ. ನೀವು ಇವಾಗಿಂದ ತಯಾರಾಗಿ ಸುಮಾರು 2 ತಿಂಗಳಿಂದ 3 ತಿಂಗಳ ಸಮಯ ಇದೆ. ಹಾಗಾದರೆ ಬೆಂಗಳೂರು ಬರುವಂಥದ್ದು ಟೋಟಲ್ 14 ಡಿಸ್ಟ್ರಿಕ್ಟ್ಗಳಿದ್ದಾವೆ. 14 ಡಿಸ್ಟ್ರಿಕ್ಟ್ಗಳನ್ನ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಪೂರ್ತಿ ವಿಡಿಯೋ ನೋಡಲೇಬೇಕು ಎಂಟು ತನಕ. ಯಾರೋ ಸಬ್ಸ್ಕ್ರೈಬ್ ಅಂದ್ರೆ ಆಗಿಲ್ಲ ಅಂತಂದರೆ ಈ ವಿಡಿಯೋನ ನೋಡಾದ್ರೂ ನೀವು ಸಬ್ಸ್ಕ್ರೈಬ್ ಆಗಿ, ಇದು ಇನ್ನಷ್ಟು ಯೂಸ್ಗಳಿಗೆ ಶೇರ್ ಮಾಡಿ, ಎಲ್ಲ ಮಕ್ಕಳು ತಲುಪಲಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ಈ ವಿಡಿಯೋ ಲೆಂತ್ ಏನಕ್ಕೆ ಅಪ್ಪ ಆಗುತ್ತೆ ಅಂತಾರೆ, ಸುಮಾರು 3 ARO ನಾನು ಮಾಹಿತಿನ ಕೊಡ್ತಾ ಇದ್ದೀನಿ. ಸಪ್ರೇಟ್ ಒಂದೊಂದು ಕೊಡ್ಬೋದು, ನಿಮಗೆ ಸಮಯ ವೇಸ್ಟ್ ಆಗೋದು ಬೇಡ ಅಂತೇಳಿ ಒಂದರಲ್ಲೇ ಸಂಪೂರ್ಣ ಮಾಹಿತಿ ಕೊಡಲಿ ಪ್ರಯತ್ನ ಮಾಡ್ತೀನಿ. ಬೆಂಗಳೂರು ARO ಬರುವಂಥ 14 ಡಿಸ್ಟ್ರಿಕ್ಟ್ ಹೆಸರು ಹೇಳ್ತೀನಿ. ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ತುಮಕೂರು, ಮಂಡ್ಯ, ಮೈಸೂರು, ಬಳ್ಳಾರಿ, ಚಾಮರಾಜನಗರ, ರಾಮನಗರ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ್, ಚಿತ್ರದುರ್ಗ ಆ್ಯಂಡ್ ವಿಜಯನಗರ. ಇಷ್ಟು 14 ಡಿಸ್ಟ್ರಿಕ್ಟ್ಗಳಿಗೆ ಈ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗಿದೆ. ಬೆಂಗಳೂರಲ್ಲಿ AROದಲ್ಲಿ ಟೋಟಲ್ 14 ಡಿಸ್ಟ್ರಿಕ್ಟ್ ಬರ್ತಾ ಇದೆ. ಸೊ ಇದರಲ್ಲಿ ಹೆಡ್ಡಿಂಗ್ ಅಲ್ಲಿ ಕೊಡಲಾಗಿದೆ, ಸೆಲೆಕ್ಷನ್ ಇನ್ ದ ಇಂಡಿಯನ್ ಆರ್ಮಿ ಈಸ್ ಫೇರ್ ಅಂಡ್ ಟ್ರಾನ್ಸ್ಪರೆಂಟ್. ಇನ್ನು ಮುಂದಕ್ಕೆ ಹೇಳಿದಾನೆ, ಜಾಸ್ತಿ ಓದ್ಲಿಕ್ಕೆ ಹೋಗಲ್ಲ. ನೋಟಿಫಿಕೇಶನ್ 22 ಪೇಜ್ ಇದೆ. ಇದ್ರಲ್ಲಿ ಕೊಡುವಂಥದ್ದು ಅದ್ರ ಹೇಳಿದಾನೆ, ಯಾವುದೇ ರೀತಿ ಮೋಸ ವಂಚನೆ ನಡೆಯಲ್ಲ. ಹೊರಗಡೆ ಬೋರ್ಡ್ ಕೂಡ ಆಗಿರ್ತಾರೆ. ನಾನು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ. ಯಾರು ನೀವು ಮೋಸ ವಂಚನೆ ಬಲಿಯಾಗೋ ಅವಶ್ಯಕತೆ ಇಲ್ಲ. ಏಜೆಂಟ್ಸ್ ಅಥವಾ ಕೆಲವರು ಯಾರಾದ್ರೂ ದುಡ್ಡು ದುರಾಸೆಯಿಂದ ನಿಮ್ಗಳಿಗೆ ಮೋಸ ವಂಚನೆ ಮಾಡಿ ಪ್ರಯತ್ನ ಮಾಡ್ತಾರೆ. ಸೆಲೆಕ್ಷನ್ ಮಾಡ್ತೀನಿ ದುಡ್ಡು ಕೊಡಿ ಅಂತ ಹೇಳಿದ್ರೆ, ನೀವು ಸೆಲೆಕ್ಷನ್ ನಾನೇ ಮಾಡಿಸಿದ್ದು ಅಂತೇಳಿ ದುಡ್ಡನ್ನ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ. ಅಂತ ಮೋಸ ವಂಚನೆ ಬಲಿ ಆಗಬೇಡಿ ಅಂತ ಹೇಳಿ ಇದರಲ್ಲಿ ಕೊಡಲಾಗಿದೆ. ನೀವು ಪರಿಶ್ರಮ ಪಡಿ. ಇಂಡಿಯನ್ ಆರ್ಮಿ ಸೋಲ್ಜರ್ ಆಗಲಿಕ್ಕೆ ಹೊರಟಿದ್ರೆ ಅಂತಂದರೆ ನಿಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಇರಬೇಕು. ನೀವೇನಾದರೂ ಮೋಸ ವಂಚನೆ ಮಾಡಿಕೊಂಡ್ರೆ ನೀವು ಕೂಡ ಮೋಸ ವಂಚನೆ ಮಾಡಲಿಕ್ಕೆ ಮುಂದೆ ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗ್ತವೆ. ಅದು ಸರ್, ಯಾರು ಕೂಡ ಕರಪ್ಷನ್ಗೆ ಕೈ ಹಾಕಬೇಡಿ. ಇದರಲ್ಲಿ ಇನ್ನೊಂದು ಮಾಹಿತಿ ಕೊಟ್ಟಿರೋಂಥದ್ದು, ಮೇನ್ ಕೊಟ್ಟಿರೋಂಥದ್ದು ಏನಪ್ಪ ಅಂತಂದರೆ, ಇದು ಒಂದು ಸ್ಪೆಷಲ್ ಆಗಿ ಸಲ ಕೊಟ್ಟಿರೋಂಥದ್ದು, ಸ್ಮಾರ್ಟ್ ಫೋನ್ ವಿಲ್ ಬಿ ಪರ್ಮಿಟೆಡ್ ಡ್ಯೂರಿಂಗ್ ಅಡಾಪ್ಟಬಿಲಿಟಿ ಟೆಸ್ಟ್ ಓನ್ಲಿ. ಕೆಲವು ಇದು ನೋಡಿ ಕನ್ಫ್ಯೂಷನ್ ಆಗ್ಬೋದು. ನಾನು ಕೂಡ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಸ್ಮಾರ್ಟ್ ಫೋನ್ ಇದು ಪರ್ಮಿಟ್ ಇದೆ,
ಆದರೆ ಎಲ್ಲಿಗೆ ಅಂತೇಳಿ, ಇದು ಆನ್ಲೈನ್ ಎಕ್ಸಾಮ್ ಬರೀಬೇಕಿದ್ರೆ ಕೊಡಲ್ಲ, ಎಕ್ಸಾಮಲ್ಲಿ ಕ್ವಾಲಿಫೈ ಆಗಿ ಅದರಲ್ಲಿ ನೀವು ಹೆಸರು ಬಂದು ಫಿಸಿಕಲ್ಲಿ ನೀವು ಸೆಲೆಕ್ಟ್ ಆಗಿ ಮೆಡಿಕಲ್ ಸೆಲೆಕ್ಟ್ ಆದಮೇಲೆ ಅಲ್ಲಿ ಒಂದು ಫಿಸಿಕಲಿ ಒಂದು ನಿಮಗೆ ಒಂದು ಟೆಸ್ಟ್ ನಡೆಯುತ್ತೆ. ಆವಾಗ ನೀವು ಮೊಬೈಲ್ ಕೊಡ್ತಾರೆ, ಮೆಂಟಲಿ ನೀವು ಚೆಕ್ ಮಾಡಲಿಕ್ಕೆ, ಸೈಕಾಲಜಿಕಲಿ ಟೆಸ್ಟ್ ಮಾಡಲಿಕ್ಕೆ ಆ ಗ್ರೌಂಡಲ್ಲಿ ನಿಮ್ಗೆ ವರ್ಕ್ ಕೊಡ್ತಾರೆ. ಆ ಸಮಯದಲ್ಲಿ ನಿಮಗೆ ಫೋನ್ ಅಲೋ ಇರ್ತದೆ ಅಂತ ಕೊಡಲಾಗಿದೆ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ. ಸೊ ಈ ಕೊಡುವಂಥ ಎಲ್ಲ ಮಾಹಿತಿ ಕೂಡ ಸೇಮ್, ಎಲ್ಲ ಇಯರ್ಗೂ ಸೇಮ್ ಒಂದೇ ಇನ್ಸ್ಟ್ರಕ್ಷನ್ ಇರುತ್ತೆ, ನೋ ಚೇಂಜಸ್, ಏನು ಎಕ್ಸ್ಟ್ರಾ ಚೇಂಜಸ್ ಇರಲ್ಲ. ಅದು ಡಿಸ್ಟ್ರಿಕ್ಟ್ ಬೇರೆ ಬೇರೆ ಇರ್ತದೆ ಅಷ್ಟೇ. ಸೊ ಒಂದೇ ಸಲ ಆನ್ಲೈನ್ ಅಪ್ಲಿಕೇಶನ್ ಬಿಡಲಾಗಿದೆ, ಒಂದೇ ಸಲ ಆನ್ಲೈನ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ 2024-25 ರಿಕ್ರೂಟ್ಮೆಂಟ್ ಅಗ್ನಿವೀರ್ ಏನಿದೆ 2 ಫೇಸಸಲ್ಲಿ ನಡೆಯುತ್ತೆ. ಆಲ್ರೆಡಿ ಹೇಳಿದ್ದೀನಿ, ಒಂದು ಎಕ್ಸಾಮ್ ನಡೆಯುತ್ತೆ, ಫಸ್ಟ್ ಫೇಸ್ನಲ್ಲಿ ಎಕ್ಸಾಮ್ ನಡೆಯುತ್ತೆ, ಆನ್ಲೈನ್ ಕಂಪ್ಯೂಟರ್ ಬೇಸ್ಡ್ ರಿಟರ್ನ್ ಎಕ್ಸಾಮ್ ಆನ್ಲೈನೇ ನಡೆಯುತ್ತೆ. ಇದರಲ್ಲಿ ಆನ್ಲೈನ್ ಎಕ್ಸಾಮ್ನಲ್ಲಿ ನೀವು ಕ್ವಾಲಿಫೈ ಆಗಿ ಮುಂದಕ್ಕೆ ಹೋಗಬೇಕು. ನೆಕ್ಸ್ಟ್ ಫೇಸ್ 2 ನಡೆಯುವಂಥದ್ದು ರಿಕ್ರೂಟ್ಮೆಂಟ್ ರ್ಯಾಲಿ ನಡೆಯುತ್ತೆ. ರಿಕ್ರೂಟ್ಮೆಂಟ್ ರ್ಯಾಲಿ ಏನು ಬರುತ್ತೆ ಅಂತಂದರೆ ಫಿಸಿಕಲ್ 1600 ಮೀಟರ್ ರನ್ನಿಂಗ್, ಪುಲ್ಅಪ್ಸ್ 10 ಪುಲ್ಅಪ್ಸ್ ಎಕ್ಸಲೆಂಟ್ಗೆ ಜಾಸ್ತಿ ಸ್ಕೋರ್ ಬೇಕು ಅಂತಂದರೆ. ಸೊ ಇದರಲ್ಲಿ ಜಿಗ್ ಬ್ಯಾಲೆನ್ಸಿಂಗ್ ಮತ್ತು 9 ಫೀಟ್ ಡಿಚ್ ಬರುತ್ತೆ. ಈ 4 ಇವೆಂಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಮತ್ತು PST ಬರುತ್ತೆ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಬರುತ್ತೆ. ಅದು ಬಿಟ್ಟರೆ ಮೆಡಿಕಲ್ ಬರುತ್ತೆ, ಡಾಕ್ಯುಮೆಂಟೇಷನ್ ಆಗುತ್ತೆ. ತದನಂತರ ನೆಕ್ಸ್ಟ್ ಅಡಬಿಲಿಟಿ ಟೆಸ್ಟ್ ಬರುತ್ತೆ. ಆ ನಂತರ ನಿಮಗೆ ಮೆಡಿಟೇಷನ್ ಹೆಸರು ಬರುತ್ತೆ. ಹಾಗಾದರೆ ಇದನ್ನು ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನೀವು ಡೈರೆಕ್ಟ್ ಹೋಗ್ಬಿಟ್ಟು ನೀವು ನಿಮ್ಮ ಎಲಿಜಿಬಿಲಿಟಿ ಕ್ರೈಟೇರಿಯಾ ಚೆಕ್ ಮಾಡ್ಕೋಬೋದು. ಬೇಡ ಅಂತಂದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಏನು ಎಲಿಜಿಬಿಲಿಟಿ ಅಂತೇಳಿ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ 13ರಿಂದ ಬಿಡಲಾಗಿದೆ ಅಂತ ಕೊಡಲಾಗಿದೆ. ಇದು ಇನ್ನೊಂದು ಎಕ್ಸಾಮಿನೇಷನ್ ಫೀಸ್ ಏನಿದೆ, ಆನ್ಲೈನ್ ಫೀಸ್ ಪೇ ಮಾಡಬೇಕಿರೋದು ಲಾಸ್ಟ್ ಟೈಮು 500 ರೂಪಿ ಪರ್ ಹೆಡ್ ಪೇ ಮಾಡಿದ್ರಿ. ಈ ಸಲ 50% ಕಡಿಮೆ ಮಾಡಲಾಗಿದೆ, 250 ರೂಪಿ ಓನ್ಲಿ, 250 ರೂಪಾಯಿ ಪೇ ಮಾಡಬೇಕು. ಕೆಲವರು ಹೇಳ್ತಾರೆ ಸರ್ CRPF BSF ಅಂತ SSCಗಳಲ್ಲಿ ಕ್ಯಾಟಗರಿ ವೈಸ್ ಪೇ ಮಾಡ್ತಾರೆ, SC ST ಅಂತೂ 0 ಇರುತ್ತೆ, ಫಿಮೇಲ್ಗೆ 0 ಇರುತ್ತೆ. ಆ ಥರ ಇದರಲ್ಲಿ ಅವಕಾಶ ಇದೆಯಾ? ಇಲ್ಲ. ನಮ್ಮ ಭಾರತೀಯ ಸೇನೆಯಲ್ಲಿ ಸರ್ವಧರ್ಮ ಬರಾಬರ್ ಎಲ್ಲ ಒಂದೇ, ಅದರಲ್ಲಿ ಯಾವ ರೀತಿ ವ್ಯತ್ಯಾಸ ಕಂಡು ಬರಲ್ಲ, ಎಲ್ಲರೂ ಕೂಡ ಒಂದೇ ಇರುತ್ತೆ ಫೀಸು, ಯಾವುದೇ ರೀತಿ ಕ್ಯಾಟಗರಿ ಇಲ್ಲ. 250 ರೂಪಾಯಿ ಪೇ ಮಾಡಲೇಬೇಕು. ನೆಕ್ಸ್ಟ್ ಇದು ಪೇಮೆಂಟ್ ಮಾಡಲಿಕ್ಕೆ ಸುಮಾರು ಅವಕಾಶಗಳಿದೆ, ನೀವು ಆನ್ಲೈನ್ ಮಾಡ್ಕೊಬೋದು. ನೆಕ್ಸ್ಟ್ ತಿಳಿಸುವಂಥದ್ದು ಇದರಲ್ಲಿ ಇಮೇಲ್ ID ಮೊಬೈಲ್ ನಂಬರ್ ಏನಿದೆ ಇದು ಪಕ್ಕ ಸರಿ ಇರಲಿ, ನಿಮ್ದು ಆ್ಯಕ್ಟಿವ್ ಆಗಿರಲಿ. ಮೇಲ್ ID ಏನಾದರೂ ಸತ್ತೋಗಿದೆ ಅಂತಂದ್ರೆ ನೀವು ಆ ಮೇಲ್ ID ಕೊಟ್ಟಿರ್ತೀರ, ಮೇಲ್ ಬರಲ್ಲ, ಸಮಸ್ಯೆಗಳಾಗ್ತವೆ. ಅದರಲ್ಲಿ ಪಾಸ್ವರ್ಡ್ ಗೊತ್ತಿಲ್ಲ, ಮೇಲ್ ID ಸರಿ ಗೊತ್ತಿಲ್ಲ, ಸಮಸ್ಯೆ ಮಾಡ್ಕೊಬೇಡಿ. ಯಾವುದು ಆ್ಯಕ್ಟಿವ್ ಆಗಿದೆ, ಆ್ಯಕ್ಟಿವ್ ಇಲ್ಲ ಬರಲ್ಲ, ಹೊಸದಾಗಿ ಕ್ರಿಯೇಟ್ ಮಾಡಿ. ಇದು ಫ್ರೀಯಾಗಿ ನೀವು ಕ್ರಿಯೇಟ್ ಮಾಡ್ಕೊಬೋದು, ಸಮಸ್ಯೆ ಏನಿಲ್ಲ. ಹೊಸದಾಗಿ ಕ್ರಿಯೇಟ್ ಮಾಡಿ ನೀವು ಮೇಲ್ ID ಕೊಡಿ. ಫೋನ್ ನಂಬರ್ ಒಂದೇ ನಂಬರ್ ಯೂಸ್ ಮಾಡಿ, ಅದೇ ನಂಬರ್ ನಿಮಗೆ ಅಪ್ಡೇಟ್ ಸಿಗ್ತದೆ. ಮತ್ತು ಜೊತೆಗೆ ಇನ್ನೊಂದು ಕೊಟ್ಟಿರೋಂಥದ್ದು 5 ಚಾನ್ಸಸ್ ಎಕ್ಸಾಮ್ ಸೆಂಟರ್ ಇದೆ, 5 ಲೊಕೇಶನ್ ಕೊಡ್ತಾನೆ. 5 ಲೊಕೇಶನ್ ನೀವು ಯಾವ್ದು ಬೇಕೋ ಅದರಲ್ಲಿ ನೀವು 3ನ ಚಾಯ್ಸ್ ಮಾಡ್ಕೊಬೋದು. ಹತ್ರಪ್ಪ ಅಂದರೆ ನಾನು ಮೈಸೂರಲ್ಲಿದ್ದೀವಿ, ಅಥವಾ ಬೆಳಗಾಮಲ್ಲಿದ್ದೀವಿ, ಅಥವಾ ಮಂಗಳೂರಲ್ಲಿದ್ದೀವಿ. 3 ಸೆಂಟರ್ ಯಾವುದು ಬರುತ್ತೆ, ನನಗೆ ಮೈಸೂರಿನಲ್ಲಿ ಮೈಸೂರು ತೊಗೊಳ್ತೀನಿ, ಇನ್ನೊಂದು ಮಂಡ್ಯ ಹತ್ರದ್ದು ಮಂಡ್ಯ ತೊಗೊಳ್ತೀನಿ, ಇನ್ನೊಂದು ನನಗೆ ಹಾಸನ ಹತ್ರ ಹಾಸನ ತೊಗೊಳ್ತೀನಿ. ಈ 3 ಡಿಸ್ಟ್ರಿಕ್ಟ್ ತೊಗೊಂಡಾಗ ಯಾವ್ದಾದ್ರು ಒಂದು ನಿಮಗೆ ಎಕ್ಸಾಮ್ ಬರಲಿಕ್ಕೆ ಅವಕಾಶಗಳು ಕೊಡ್ತಾರೆ. ಯಾವ ಸೆಂಟ್ರಲ್ಲಿ ಜಾಸ್ತಿ ಮಕ್ಕಳು ಇರ್ತಾರೆ ಅದನ್ನು ಗಮನಿಸಿ ಕೆಲವು ಮಕ್ಕಳನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ನೀವು ಅದು ಬಿಟ್ಟು ಬೇರೆ ಇನ್ನೊಂದು ಡಿಸ್ಟ್ರಿಕ್ಟ್ ನಾನು ಬೇಕು ಅಂತಂದ್ರೆ ಕೊಡಲ್ಲ, 3 ಚಾಯ್ಸ್ ನೀವು ಮಾಡ್ಕೊಬೋದು. ನೆಕ್ಸ್ಟ್ ಕೊಟ್ಟಿರೋಂಥದ್ದು ಇದರಲ್ಲಿ ಸುಮಾರು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ತುಂಬ ಹೆವಿ ಇದೆ ಇನ್ಸ್ಟ್ರಕ್ಷನ್. ಪೂರ್ತಿ ಸಂಪೂರ್ಣ ಮಾಹಿತಿ ನಾನು ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ. ಇವಾಗ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟಿರೋದನ್ನೇ ಬಹಳ ಸಂತೋಷದಿಂದ ಇದನ್ನು ಹೇಳ್ಕೊಳ್ತಾ ಹೋಗ್ತೀನಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಬಹಳ ಮುಖ್ಯವಾಗಿರೋದು, ಅದರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋಣ. ಎಜುಕೇಷನ್ ಇರ್ತದೆ ಅಂತೇಳಿ ಸೀರಿಯಲ್ ನಂಬರ್ 1 ಕೊಟ್ಟಿದ್ದಾನೆ. ಏನಲ್ಲಿ ಕ್ಯಾಟಗರಿ ಅಗ್ನಿವೀರ್ GD ಡ್ಯೂಟಿನಲ್ಲಿ ಕೊಟ್ಟಿರೋಂಥದ್ದು ಸೇಮ್ ಇರುತ್ತೆ, ಸೇಮ್ ಮೊದಲಿಂದ ಅದೇ ಇದೆ. ಅದು ಇನ್ನೊಂದ್ಸಲ ಹೇಳಬೇಕು ಅಂತಂದರೆ 10th ಪಾಸ್ ಆಗಿರಲೇಬೇಕು. 45%ಗಿಂತ ಜಾಸ್ತಿ ಸ್ಕೋರ್ ಓವರ್ ಆಲ್ ಆಗಿ ಎಲ್ಲ ಸಬ್ಜೆಕ್ಟ್ ಇರಲೇಬೇಕಾಗುತ್ತೆ. ಅಗ್ರಿಗೇಟೆಡ್ ಪರ್ ಸಬ್ಜೆಕ್ಟ್ನಲ್ಲಿ 33%ಗಿಂತ ಜಾಸ್ತಿ ಇರಬೇಕು. ಅದರಿಂದ ಕಡಿಮೆ ಇತ್ತು ಅಂದರೆ ಎಲಿಜಿಬಿಲಿಟಿ ಇರೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿಬಿಡ್ತಾರೆ. ಹಾಗಾದ್ರೆ ಏಜ್ ಕ್ರೈಟೇರಿಯಾ ಏನಿದೆ ಅಗ್ನಿವೀರ್ GDಗೆ 17 ವರ್ಷ 6 ತಿಂಗಳಿಂದ 21 ವರ್ಷ ತನಕ ಇದೆ. ಸರ್ ಹಂಗಾದ್ರೆ ಇವಾಗ ನನಗೆ 21 ವರ್ಷ ಇನ್ನೂ ಆಗಿಲ್ಲ, ಆ ಥರ ಇಲ್ಲ. ಅದರಲ್ಲಿ ಕೊಟ್ಟಿರುವಂಥ ಡ್ಯೂರಿಂಗ್ನಲ್ಲಿ ಆ ಡ್ಯೂರಿಂಗ್ ಒಳಗಡೆ ಬರಬೇಕು, ಆ ಸಮಯದ ಒಳಗಡೆ ಬರಬೇಕು. ಹಂಗಾದ್ರೆ ಯಾವಾಗ ಅಂತಂದರೆ 1 ಅಕ್ಟೋಬರ್ ಒಳಗಡೆ ಇರುವಂಥ ಮಕ್ಕಳುಗಳಿಗೆ ಸಿಗೋದಿಲ್ಲ. 1 ಅಕ್ಟೋಬರ್ ಆಫ್ಟರ್ ಇರುವಂಥ ಮಕ್ಕಳಿಗೆ ಅವಕಾಶ ಸಿಗುತ್ತೆ. ಅದನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ಅಗ್ನಿವೀರ್ GDಗೆ 10th ಪಾಸ್ ಆಗಿರಬೇಕು, 45% ಓವರ್ ಆಗಿರಬೇಕು, 33% ಪರ್ ಸಬ್ಜೆಕ್ಟ್ ಇರಲೇಬೇಕಾಗುತ್ತೆ. ಅದು ಬಿಟ್ಟರೆ ಅಗ್ನಿವೀರ್ ಟೆಕ್ನಿಕಲ್ ಬಿಟ್ಟಿದ್ದಾನೆ. ಟೆಕ್ನಿಕಲ್ಗೆ ಏಜ್ ಲಿಮಿಟ್ ಜಾಸ್ತಿ ಮಾಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ, ಕೊಡ್ತಾನೇನೋ ಅಂತೇಳಿ ಕೊಟ್ಟಿಲ್ಲ. ಸೇಮ್ ಏಜ್ ಇರುತ್ತೆ, ವ್ಯತ್ಯಾಸ ಇಲ್ಲ. ಆದರೆ ಎಜುಕೇಷನ್ ಏನಿದೆ 10+2 ಆಗಿರಬೇಕು. 10+2 ಮೀನ್ಸ್ ಕರ್ನಾಟಕದಲ್ಲಿ PUC ಅಂತ ಹೇಳ್ತೀವಿ. ಅದರಲ್ಲಿ ಸೈನ್ಸ್ ಕ್ಯಾಂಡಿಡೇಟ್ನೇ ಕೇಳಿದಾನೆ. ಆರ್ಟ್ಸ್ ಕಾಮರ್ಸ್ ಅಂತ ಸಿಗೋದಿಲ್ಲ. ಆರ್ಟ್ಸ್ ಕಾಮರ್ಸ್ ನೀವು ಕನ್ಸ್ಕೊಂಡ್ರೂ ಸಿಗೋದಿಲ್ಲ, ಅದಕ್ಕೆ ನೀವು ಟ್ರೈ ಕೂಡ ಮಾಡಬೇಡಿ. ಇದರಲ್ಲಿ ಬೇಕೆಂದು ಸೈನ್ಸ್ ಕ್ಯಾಂಡಿಡೇಟ್ಸ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇಂಗ್ಲೀಷ್ ಬೇಕೇ ಬೇಕು. ಈ 4 ಸಬ್ಜೆಕ್ಟ್ ಕಂಪಲ್ಸರಿ. ಈ 4 ಸಬ್ಜೆಕ್ಟ್ ಇದ್ದರೆ ಮಾತ್ರ ಅವಕಾಶ ಇದೆ. ನೆಕ್ಸ್ಟ್ ಅಗ್ನಿವೀರ್ ಇನ್ನೊಂದು ನೋಡಬೇಕು, ಇದು ವಿಶೇಷತೆ.
ಇದೊಂದು ಸ್ಪೆಷಲಾಗಿ ಬಂದಂಥ ನ್ಯೂಸು. ಇದು ಮೊದಲನೇ ಸಲ ಮಾಡಿರೋದು. ನಾವು ಡ್ಯೂಟಿಲಿದ್ದಾಗ ಇಂಡಿಯನ್ ಆರ್ಮಿಯಲ್ಲಿ ತುಂಬ ಕೇಳ್ಕೊಳ್ತಿದ್ರು ಕ್ಲರ್ಕ್ ಅಂತಂದರೆ ಪಬ್ಲಿಕ್ಕಲ್ಲೂ ಕೂಡ ಕ್ಲರ್ಕ್ ಅಂದರೆ ಅದಕ್ಕೆ ಬೇರೆ ರೀತಿ ವ್ಯಾಲ್ಯೂ ಇರ್ತದೆ. ಆದರೆ ಇಂಡಿಯನ್ ಆರ್ಮಿಯಲ್ಲಿ ಕ್ಲರ್ಕ್ ಅಂದರೆ ಸ್ವಲ್ಪ ಸರಿ ಹೋಗಲ್ಲ ಅಂತೇಳಿ ಅವಾಗಲೇ ಸ್ವಲ್ಪ ಘರ್ಷಣೆಗಳು ನಡೀತಿದ್ವು. ಸ್ವಲ್ಪ ಹೆಸರನ್ನ ಸ್ವಲ್ಪ ಕ್ವಾಲಿಟಿ ಚೇಂಜ್ ಮಾಡಬೇಕು ಅಂತೇಳಿ ಅದು ಕ್ವಾಲಿಟಿ ಚೇಂಜ್ ಆಗಿದೆ. ಏನಪ್ಪ ಅಂತಂದರೆ ಅಗ್ನಿವೀರ್ ಕ್ಲರ್ಕಿಂದ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಮಾಡಲಾಗಿದೆ. ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಕ್ಲರ್ಕ್ನೇ ಸ್ವಲ್ಪ ಅವರಿಗೆ ಕೊಡುವಂಥ ಹೆಸರನ್ನ ತಾಕತ್ತು ಚೇಂಜ್ ಮಾಡಲಾಗಿದೆ. ಅಗ್ನಿವೀರ್ ಕ್ಲರ್ಕ್ ಹ್ಯಾಸ್ ಬೀನ್ ರಿನೇಮ್ಡ್ ಆಸ್ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಅಂತ ಕೊಡಲಾಗಿದೆ. ಇದ್ರಿಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ಅಂದರೆ 10+2 ಸೇಮ್ ಆಗಿರಲೇಬೇಕು. 60% ಓವರ್ ಆಲ್ ಸಬ್ಜೆಕ್ಟ್ ಇರಲೇಬೇಕು. ಪರ್ ಸಬ್ಜೆಕ್ಟಲ್ಲಿ 50%ಗಿಂತ ಕಡಿಮೆ ಇದೆ ತಗೊಳ್ಳೋದಿಲ್ಲ. ಸರ್ 49% ಆಗುತ್ತಾ? ಆಗೋದಿಲ್ಲ. 50%ಗಿಂತ ಜಾಸ್ತಿ ಇರಲೇಬೇಕು. ಇನ್ನು ಸಬ್ಜೆಕ್ಟ್ ನೋಡಬೇಕು ಅಂದರೆ ಇಂಗ್ಲೀಷ್, ಮ್ಯಾಥ್ಸ್, ಅಕೌಂಟು ಮತ್ತು ಈ ಥರ ಸಬ್ಜೆಕ್ಟ್ಗಳಲ್ಲಿ ನೀವು ಕ್ವಾಲಿಫೈ ಆಗಿರಬೇಕಾಗ್ತದೆ. ಏಜ್ ಲಿಮಿಟಲ್ಲಿ ಏನು ವ್ಯತ್ಯಾಸ ಇಲ್ಲ. 17.5 to 21 ಏಜೇ ಇರ್ತದೆ. ಹಾಗಾದರೆ ಡೇಟ್ ಆಫ್ ಬರ್ತ್ ಇಲ್ಲಿಂದ ಇಲ್ಲಿ ತನಕ ಇರಬೇಕು ಅನ್ನೋದಿತ್ತು ಅಂದರೆ 1 October 2023 1 ಅಕ್ಟೋಬರ್ 2003 ಶುರು ಆಗುತ್ತೆ. ಸರ್ 30 ಸೆಪ್ಟೆಂಬರ್ 2003 ಇದೆ, ಆಗುತ್ತಾ? ಆಗೋದಿಲ್ಲ. 1 ಅಕ್ಟೋಬರ್ 2003 ಶುರು ಆಗಿರಬೇಕು. ಏನು ಡೇಟ್ ಯಾವಪ್ಪ ಅಂದರೆ 1 April 2007 1 April 2007 ಒಳಗಡೆ ಇರಬೇಕು. ಈ ಡ್ಯೂರಿಂಗಲ್ಲಿ ಇತ್ತು ಅಂದರೆ ನಿಮಗೆ ಅವಕಾಶಗಳಿದೆ. ಆದರೆ ಜೊತೆಗೆ ಆ ಡೇಟ್ ಕನ್ಫರ್ಮ್ ಅದೇ ಸೇಮ್ ಡೇಟ್ ಇದ್ರೂ ಕೂಡ ಆಗ್ತದೆ. ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ನೋಡೋಣ. ಇದರಲ್ಲಿ ಕೆಲವು ಸ್ಪೋರ್ಟ್ಸ್ ಮೆನ್ಗಳಿಗೆ ಅದರಲ್ಲಿ ಅವಕಾಶ ಕೊಡಲಾಗಿದೆ. ಏನಪ್ಪ ಅದು ರಿಲ್ಯಾಕ್ಸೇಷನ್ ಅಂದರೆ ರಿಲ್ಯಾಕ್ಸೇಷನ್ ಇನ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೊಟ್ಟಿರೋಂಥದ್ದು ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮ್ಯಾನ್, ನ್ಯಾಷನಲ್, ಸ್ಟೇಟ್ ಅಥವಾ ಈ ಥರ ರಿಪ್ರೆಸೆಂಟ್ ಮಾಡಿರುವಂಥ ಸ್ಪೋರ್ಟ್ಸ್ ಮೆನ್ಗಳಿಗೆ ಅದರಲ್ಲಿ ಪಕ್ಕ ಕರ್ನಾಟಕ ಸ್ಪೋರ್ಟ್ಸ್ ಅಥಾರಿಟಿಯಿಂದ ಸಿಗ್ನೇಚರ್ ಸೀಲ್ ಆಗಿರಬೇಕು. ಅದರಲ್ಲಿ ರಿಜಿಸ್ಟರ್ನ ಸ್ಕ್ಯಾನ್ ಆಗಬೇಕು. ಇವೆಲ್ಲ ಇದ್ದರೆ ಮಾತ್ರ. ಕೆಲವರು ಸಹ ಸರ್ಟಿಫಿಕೇಟ್ ಇದೆ ಅಂತ ತೊಗೊಂಡೋಗ್ಬಿಟ್ಟು ಸಮಸ್ಯೆಗಳು ಮಾಡ್ಕೊಳ್ತಾರೆ. ಇನ್ನಷ್ಟು ನನಗೆ ಲಾಸ್ಟ್ 2 ವರ್ಷದಲ್ಲಿ ನಾವು ಗಮನಿಸಿದ್ರ ಪ್ರಕಾರ ತುಂಬ ಮಕ್ಕಳು ಮಾಡ್ಕೊಳ್ಳೋದೇನಪ್ಪ ಅಂತಂದರೆ NCC B ಸರ್ಟಿಫಿಕೇಟ್ ಆಗಿರುತ್ತೆ, C ಸರ್ಟಿಫಿಕೇಟ್ ಇನ್ನೂ ಬಂದಿರಲ್ಲ, ಅಪ್ಲಿಕೇಶನ್ ಹಾಕೊಂಡ್ಬಿಡ್ತಾರೆ. ಆದರೆ C ಸರ್ಟಿಫಿಕೇಟ್ ಇನ್ನೂ ಬಂದಿಲ್ಲ, ಅಲ್ಲಿ ರಿಜೆಕ್ಟ್ ಆಗ್ತದೆ. ಸ್ಪೋರ್ಟ್ಸ್ ಮ್ಯಾನ್ಗಳು ಸ್ಪೋರ್ಟ್ಸ್ದು ಗೌರ್ನಮೆಂಟ್ ಕರ್ನಾಟಕ ಆಗಿರೋದು ಭಾರತದ ಯಾವುದೇ ರೀತಿಯ ಒಂದು ಸ್ಪೋರ್ಟ್ಸ್ ಅಥಾರಿಟಿ ಇಂದ ಸಿಗ್ನೇಚರ್ ಆಗಿರಲ್ಲ, ಆ ಸರ್ಟಿಫಿಕೇಟ್ ವ್ಯಾಲಿಡ್ ಇರಲ್ಲ, ಆ ಸರ್ಟಿಫಿಕೇಟ್ ಅಪ್ರೂವ್ ಮಾಡಿಬಿಡ್ತಾರೆ. ಆದರೆ ಯಾವಾಗ ನೀವು ಫೈನಲೈಸ್ಗೆ ಡಾಕ್ಯುಮೆಂಟೇಷನ್ ಹೋಗ್ತೀರಾ, ಆ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ರಿಜೆಕ್ಟ್ ಮಾಡಿಬಿಡ್ತಾರೆ. ರಿಜೆಕ್ಟ್ ಮಾಡಿದ್ರೆ ಅಷ್ಟೆಲ್ಲ ಪ್ರಯತ್ನ ಮಾಡೋದೆಲ್ಲ ವೇಸ್ಟ್ ಆಗ್ಬಿಡ್ತದೆ. ಫೇಕ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಮುಂದೆ ಆಗೋದನ್ನು ಗಮನಿಸ್ಲಿಕ್ಕೆ ಹೋಗ್ಬೇಡಿ. ಇವಾಗ ಏನು ಪ್ರೆಸೆಂಟ್ ನಿಮ್ಮ ಹತ್ರ ಇದೆ ಅದನ್ನೇ ಮಾತ್ರ ನೀವು ಪ್ರೊವೈಡ್ ಮಾಡಿ. ಅದು ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕೆ ಹೋಗ್ಬಿಡಿ ಅಂತ ನಿಮ್ಮ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಔಟ್ಸ್ಟ್ಯಾಂಡಿಂಗ್ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಕೊಡುವಂಥ ರಿಲ್ಯಾಕ್ಸೇಷನ್ ಅಂತ ಅಂದರೆ ಹೈಟಲ್ಲಿ 2 ಸೆಂಟಿಮೀಟರ್ ಕಡಿಮೆ ಇದ್ರೂ ನಡೆಯುತ್ತೆ, ಚೆಸ್ಟಲ್ಲಿ 3 ಸೆಂಟಿಮೀಟರ್ ಕಡಿಮೆ ನಡೆಯುತ್ತೆ, ವೆಯ್ಟಲ್ಲಿ ತೂಕದಲ್ಲಿ 5 kg ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅದರಲ್ಲಿ ಏನಿದೆ, PSTನಲ್ಲಿ ಏನಿದೆ ಅನ್ನೋದಿತ್ತು ಅಂದರೆ ಟೋಟಲಿ ಎತ್ತರದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಅದು ಕ್ಯಾಟಗರಿ ವೈಸ್ನಲ್ಲಿ ಅಗ್ನಿವೀರ್ ಟ್ರೇಡ್ಸ್ಮನ್ಗೆ 1 ಸೆಂಟಿಮೀಟರ್ ಕಡಿಮೆ ಇದ್ದು, ಟ್ರೇಡ್ಸ್ಮನ್ಗೆ ಹೇಳ್ತಾ ಇರೋದು 1 ಸೆಂಟಿಮೀಟರ್ ಕಡಿಮೆ ಇದ್ದು 2 kg ತೂಕ ಕಡಿಮೆ ಇದ್ರೂ ಕೂಡ ನಡೆಯುತ್ತೆ. ಅದು ಬಿಟ್ಟರಲ್ಲಿ ಗೋರ್ಕಾಸು ಮತ್ತು ಇದೆಲ್ಲ ಟ್ರೈಬಲ್ಸ್ಗೆಲ್ಲ ಕೊಟ್ಟಿದ್ದಾನೆ, ಅದೆಲ್ಲ ನಿಮಗೆ ಈ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಇನ್ನು ದೊಡ್ಡ ಪೇಜಲ್ಲಿ ಕೊಟ್ಟಿರೋಂಥ ಮಾಹಿತಿ ಇನ್ನಷ್ಟು ಇದೆ. ಇದರಲ್ಲಿ ರಿಲೇಷನ್ ಬರ್ತಿ ಎಕ್ಸ್ ಸರ್ವಿಸ್ ಮಕ್ಕಳುಗಳಿಗೆ ಏನಾದರೂ ಅವರು ಕೂಡ ರಿಲ್ಯಾಕ್ಸೇಷನ್ ಇದೆಯಾ? ಖಂಡಿತ ಇದೆ. ಸ್ಪೋರ್ಟ್ಸ್ ಮೆನ್ಗಳಿಗಿದೆ, NCC ಅವ್ರಿಗಿದೆ. ಅದೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಹೋಗೋಣ. ಪೇ ಸ್ಕೇಲ್ ಇದೆ, ಪೇ ಸ್ಕೇಲ್ ಬಗ್ಗೆ ಮಾತಾಡೋಣ. 4 ವರ್ಷ ಆದಮೇಲೆ ನಿಮ್ಗೇನು ಸಿಗ್ಬೋದು, ಏನೇ ಸಿಗಲ್ಲ, ಅದ್ರ ಬಗ್ಗೆನೂ ಸುಮಾರು ಮಾಹಿತಿ ಇದೆ. ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ. ಎಕ್ಸಾಮ್ ಪ್ಯಾಟರ್ನ್ ಏನು, ಹೌದು ಏನೋ ಚೇಂಜಸ್ ಇದೆಯಾ? ನೋ ಚೇಂಜಸ್, ಭಯಪಡೋದಿಲ್ಲ, ಸೇಮ್ ಇರುತ್ತೆ. ಹಾಗಾದರೆ ಏನಪ್ಪ ಅದು ಅನ್ನೋದು ಅಂದರೆ ಆನ್ಲೈನ್ ಟೆಸ್ಟ್ ವಿಲ್ ಬಿ ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ MCQ ನಲ್ಲಿ ನಡೆಯುವಂಥದ್ದೇ. ಟೋಟಲ್ಲು ಕೊಡುವಂಥದ್ದು ಇದರಲ್ಲಿ 4 ಸಬ್ಜೆಕ್ಟ್ನಲ್ಲಿ ಹ್ಯಾಂಡಲ್ ಮಾಡ್ತಾರೆ. ಮ್ಯಾಥ್ಸ್, ಸೈನ್ಸು, GK, ಮೆಂಟಲ್ ಎಬಿಲಿಟಿ. ಮ್ಯಾಥ್ಸ್ 15 ಕ್ವಶನ್ಸು, 1 ಕ್ವಶನ್ಗೆ 2 ಮಾರ್ಕ್ಸ್ ಅಂತೆ, 30 ಮಾರ್ಕ್ಸ್ ಇರುತ್ತೆ. ಸೈನ್ಸು ಕೂಡ ಸೇಮ್ 15 ಕ್ವಶನ್ಗೆ 2 ಮಾರ್ಕ್ಸ್ ಥರ 30 ಮಾರ್ಕ್ಸು, GKಗೆ 15 ಕ್ವಶನ್ಗೆ 2 ಮಾರ್ಕ್ಸ್ ಥರ 30 ಮಾರ್ಕ್ಸು, ಮೆಂಟಲ್ ಎಬಿಲಿಟಿಗೆ 5 ಕ್ವಶನ್ಗೆ 2 ಮಾರ್ಕ್ಸ್ ಥರ 10 ಮಾರ್ಕ್ಸ್ ಆಗುತ್ತೆ. ಟೋಟಲ್ 100 ಮಾರ್ಕ್ಸ್ಗೆ 50 ಕ್ವಶನ್ಸ್ 50 ಕ್ವಶನ್ನ ನೀವು ಅಟೆಂಡ್ ಮಾಡಿದ್ರೆ 100 ಮಾರ್ಕ್ಸ್ ಸಿಗುತ್ತೆ. ಇದರಲ್ಲಿ ನೆಗೆಟಿವ್ಸ್ ಇರುತ್ತೆ. ಒಂದು ಕ್ವಶನ್ ತಪ್ಪಾಯಿತು ಅಂದರೆ 0.25% ಕಟ್ ಮಾಡ್ತಾನೆ, ಮಾರ್ಕ್ಸ್ ಅಲ್ಲ. 0.25% ಅಂದರೆ 2 ಮಾರ್ಕ್ಸ್ ಇತ್ತು ಅಂದರೆ 0.5 ಮಾರ್ಕ್ಸ್ನ ಕಟ್ ಮಾಡ್ತಾನೆ. ನೆಗೆಟಿವ್ಸ್ ನೀವು ಹಾಕ್ಲಿಕ್ಕೆ ಪ್ರಯತ್ನ ಮಾಡಬೇಡಿ. ಸರ್ ಹಾಗಾದರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಏನಿರುತ್ತೆ, PET ಏನಿರ್ತದೆ ಅನ್ನೋದಿತ್ತು ಅಂದರೆ ಅದರಲ್ಲಿ ಟೋಟಲ್ಲಿ ನಿಮಗೆ 1.6 ಕಿಲೋಮೀಟರ್ ರನ್ ಸೇಮ್ ಇರುತ್ತೆ, ಚೇಂಜಸ್ ಇಲ್ಲ. ಗ್ರೂಪ್ 1ನಲ್ಲಿ ಬರಬೇಕು ಅಂದರೆ 5 ನಿಮಿಷ 30 ಸೆಕೆಂಡ್ ಒಳಗಡೆ ಬರಬೇಕು, 60 ಮಾರ್ಕ್ಸ್ ಸಿಗುತ್ತೆ. ಪುಲ್ಲಪ್ಸ್ 10 ಹೊಡಿಬೇಕು, ಅದರಲ್ಲಿ ಟೋಟಲ್ 40 ಮಾರ್ಕ್ಸ್ ಸಿಗುತ್ತೆ. ಇನ್ನು 9 ಫೀಟ್ ಡಿಚ್ಚು ಪಾಸ್ ಆದ್ರೆ ಕ್ವಾಲಿಫೈ ಆದ್ರೆ ಸಾಕು, ಜಿಗ್ಜಾ ಬ್ಯಾಲೆನ್ಸ್ ಕ್ವಾಲಿಫೈ ಆದ್ರೆ ಸಾಕು.
ಇನ್ನು ಗ್ರೂಪ್ 2 ಏನಪ್ಪ ಬೇಕು ಅಂದರೆ 5 ನಿಮಿಷ 31 ಸೆಕೆಂಡಿಂದ 5 ನಿಮಿಷ 45 ಸೆಕೆಂಡ್ ಒಳಗೆ ಇರಬೇಕು. ಕನ್ನಡಿಗರಿಗೋಸ್ಕರ ಕನ್ನಡದಲ್ಲೇ ಮಾಹಿತಿ ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ತುಂಬ ಮಕ್ಕಳು ಹಿಂದಿನಲ್ಲಿ ಕೊಡೋಕೆ ಹಿಂದಿಲಿ ನನಗೆ ಈ ಥರ ವೀಡಿಯೋ ಕೊಡಬೇಕು ತುಂಬ ಆಸೆ. ಅದು ಹಿಂದಿಲಿ ಕೊಟ್ಟರೆ ಹೊರ ರಾಜ್ಯದಿಂದ ಮಕ್ಕಳು ನೋಡ್ತಾರೆ, ನಮ್ಮ ರಾಜ್ಯದ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಮಾಹಿತಿ ಕೊಡ್ತಾ ಇದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಇಂಥ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಅನುಕೂಲ ಆಗ್ತಾ ಇದ್ದರೆ ನೀವೇ ನೋಡ್ಕೊಂಡು ಸುಮ್ಮನೆ ಇರೋಕೆ ಹೋಗಬೇಡಿ, ಇನ್ನಷ್ಟು ಮಕ್ಕಳಿಗೆ ತಲುಪಿಸ್ತೆ ಅಂತ ಹೇಳ್ತೀನಿ. ಸೊ ಇದ್ರಲ್ಲಿ ಕೊಡುವಂಥದ್ದು ಗ್ರೂಪ್ 2 ನಲ್ಲಿ 48 ಮಾರ್ಕ್ಸ್ ಕೊಡ್ತಾನೆ. ಅದು ಬಿಟ್ಟರೆ ಪುಲಪ್ಸು 6 to 9 ಗಂಟೆ ಇತ್ತು ಅಂದರೆ ಅದರಲ್ಲಿ ಎಷ್ಟು ಪುಲಪ್ಸ್ ಹೊಡಿತಾರೆ ಅಷ್ಟೇ ಮಾರ್ಕ್ಸ್ ಇರುತ್ತೆ. 9 ಹೊಡೆದ್ರೆ 33, 8 ಹೊಡೆದ್ರೆ 27, 7 ಹೊಡೆದ್ರೆ 21, 6 ಹೊಡೆದ್ರೆ 16 ಮಾರ್ಕ್ಸ್ ಇರುತ್ತೆ. ಇನ್ನು 9 ಫೀಟ್ ಡಿಚ್ ಮತ್ತು ಜಿಗ್ ಕ್ವಾಲಿಫೈ ಆಗಲೇಬೇಕಾಗ್ತದೆ. ಹಾಗಾದರೆ ಸರ್ ಇದು PST ಏನಿದೆ ಸರ್ ಹೈಟ್, ನಮಗೆ ಹೈಟ್ ಸ್ವಲ್ಪ ಕಡಿಮೆ ಇದೆ ಅಂತಂದರೆ ಸೊ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಅಗ್ನಿವೀರ್ GD ಜನರಲ್ ಡ್ಯೂಟಿಗೆ ಏನಿದೆ ಅದಕ್ಕೆ 166 ಸೆಂಟಿಮೀಟರ್ ಇರಲೇಬೇಕು. ಕೆಲವೊಮ್ಮೆ ಯಾವಾಗ ಮೊದಲು ಫಿಸಿಕಲ್ ರ್ಯಾಲಿ ನಡೀತಾ ಇತ್ತು ಆವಾಗ ಹೈಟ್ 170 ನಿಲ್ಲಿಸ್ಬಿಡ್ತಾ ಇದ್ರು, 166 ಬೇಕಿದ್ದು. ಆದರೆ ಕ್ರೌಡ್ ಜಾಸ್ತಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಆ ಥರ ಮಾಡ್ಬಿಡ್ತಾ ಈ ಸರಿ ಆ ಥರ ಏನೂ ಆಗಿಲ್ಲ, ಆ ಥರ ಆಗೋದೂ ಇಲ್ಲ. ಯಾಕೆಂದರೆ ರಿಟರ್ನ್ ಎಕ್ಸಾಮ್ ಕ್ವಾಲಿಫೈ ಆದ ಒಂದು ಮಕ್ಕಳನ್ನೇ ಫಿಲ್ಟರ್ ಮಾಡ್ತಾರೆ ಅಂದಮೇಲೆ ಕಡಿಮೆ ಸಂಖ್ಯೆಯಲ್ಲಿ ಮಕ್ಕಳುಗಳು ಸೆಲೆಕ್ಷನ್ ಆಗಿರ್ತಾರೆ. ಅಂಥ ಮಕ್ಕಳನ್ನ ಈಸಿಯಾಗಿ ಅವರು 166 ಸೆಂಟಿಮೀಟರ್ ಹೈಟ್ ಇದ್ರೆ ಸಾಕು ತಗೊಂಡ್ಬಿಡ್ತಾರೆ ಒಳಗಡೆಗೆ. ಇನ್ನು ಚೆಸ್ಟ್ ಏನಿದೆ 77 ಸೆಂಟಿಮೀಟರ್ ನಾರ್ಮಲ್ ಆಗಿರಬೇಕು. ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಜಾಸ್ತಿ ಇರಬೇಕಾಗ್ತದೆ. ಇನ್ನು ಅದು ಬಿಟ್ಟರೆ ಟೆಕ್ನಿಕಲ್ಗೆ 1 ಸೆಂಟಿಮೀಟರ್ ಹೈಟ್ ಕಡಿಮೆ ನಡೆಯುತ್ತೆ, 165 ಸೆಂಟಿಮೀಟರ್ ಇದ್ರೂ ನಡೆಯುತ್ತೆ. ಚೆಸ್ಟ್ ಸೇಮ್ನೇ ಅಂದರೆ ವೆಯ್ಟಲ್ಲಿ ಮಾತ್ರ. ಸೊ ಅದರಲ್ಲಿ ಹೈಟು ಏಜ್ ಎರಡೂ ಕೂಡ ಗಮನಿಸಿ, ಅದಕ್ಕೆ ಬೇಕಿರೋಷ್ಟು ವೆಯ್ಟ್ ಇರಬೇಕಾಗುತ್ತೆ. ಮಿನಿಮಮ್ 50 kg ಇರಲೇಬೇಕು. ಮಿನಿಮಮ್ 50 kg ಕಡಿಮೆ ಇತ್ತು ಅಂದರೆ ತೊಗೊಳ್ಳೋದಿಲ್ಲ. ಅದು ಸ್ಪೋರ್ಟ್ಸ್ ಮ್ಯಾನ್ ಬಿಟ್ಟು ಹೇಳ್ತಾ ಇರೋದು ನಾನು. ಓಕೆ. ಇನ್ನು ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್ ಏನು ಕ್ಲರ್ಕ್ ಅಂತ ಹೇಳಿದೆ, ಅದು ಆಫೀಸ್ ಅಸಿಸ್ಟೆಂಟ್ ಆಗಿದೆ. ಅವ್ರಿಗೆ ಹೈಟು ತುಂಬ ಕಡಿಮೆ ಇದೆ, 162 ಸೆಂಟಿಮೀಟರ್ ಇದ್ದರೆ ಸಾಕು. 162 ಸೆಂಟಿಮೀಟರ್ ಕೂಡ ಅವ್ರು ತೊಗೊತಾರೆ. ಅವ್ರ ಚೆಸ್ಟ್ ಮಾತ್ರ ಸೇಮ್ ಇರುತ್ತೆ. ಅಗ್ನಿವೀರ್ ಟ್ರೇಡ್ಸ್ಗೆ ಏನಿದೆ, ಟ್ರೇಡ್ಸ್ಗೆ ಸೇಮ್ ಇರೋದು 166 ಸೆಂಟಿಮೀಟ್ರು. 10th ಪಾಸ್ ಆಗಿರ್ಬೋದು ಅಥವಾ 8th ಪಾಸ್ ಆಗಿರ್ಬೋದು. 10th ಪಾಸ್ ಆದವ್ರಿಗೆ ಇದರಲ್ಲಿ ಕೊಟ್ಟಿರೋಂಥದ್ದು ಕ್ಯಾಟಗರಿ ಬೇರೆ ಕೊಟ್ಟಿದ್ದಾನೆ, ಪೋಸ್ಟ್ಗಳು ಬೇರೆ ಕೊಟ್ಟಿದ್ದಾನೆ. ಪೋಸ್ಟ್ ಏನಪ್ಪ ಅಂದರೆ ಡ್ರೆಸ್ ಅಂದರೆ ಏರ್ ಕಟಿಂಗ್ ಮಾಡುವಂಥ ಡ್ರೆಸ್ಸರು, ಚೆಫ್, ಸ್ಟಿವರ್ಡು, ವಾಷರ್ ಮ್ಯಾನು, ಸಪೋರ್ಟ್ ಸ್ಟಾಫು, ಇಕ್ವಿಪ್ಮೆಂಟ್ ರಿಪೇರ್ ಮಾಡುವಂಥವ್ರು. ಇಂಥವ್ರಿಗೆ 10th ಪಾಸ್ ಆಗಿರಬೇಕು. ಅಂದ್ರೆ 8th ಪಾಸ್ ಆಗಿದೆ ಸರ್ ಅವ್ರಿಗೆ ಸಿಗುತ್ತೆ ಕೆಲಸ ಅನ್ನೋದು ಅಂದರೆ ಮೆಸ್ ಕೀಪರ್ ಆ್ಯಂಡ್ ಹೌಸ್ ಕೀಪರ್. ಮೆಸ್ ಕೀಪರ್ ಮತ್ತು ಹೌಸ್ ಕೀಪರ್ಗೆ ಮಾತ್ರ ಅವಕಾಶ ಇದೆ 8th ಪಾಸ್ ಆದವ್ರಿಗೆ. ಸ್ನೇಹಿತರೆ, ಈಗಾಗಲೇ ನಾನು ಹೇಳಿದೆ 7-8 ಅಂತ ನೋಟಿಫಿಕೇಶನ್ ಇದೆ ಅಂತೇಳಿ. ಬಾಕಿ ಏನಪ್ಪ ನೋಟಿಫಿಕೇಶನ್ ಅಂತ ಇದೆ ಅಂತ ಹೇಳೋದಿದ್ರೆ, ಸೊ ನಿಮಗೆ ಒಂದು ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ್ ಕೂಡ ಬಿಟ್ಟಿದ್ದಾನೆ. ನರ್ಸಿಂಗ್ ಅಸಿಸ್ಟೆಂಟು ಇದು ಏಜ್ ಲಿಮಿಟು ಮತ್ತು ಎಲಿಜಿಬಿಲಿಟಿ ಕ್ರೈಟೇರಿಯಾ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಕೊಡ್ತೀನಿ. ಸೊ ಇದು ಕೂಡ ಸೇಮ್ ಡೇಟ್ ಇದೆ, ಆನ್ಲೈನ್ ಅಪ್ಲಿಕೇಶನ್ನು, ಎಕ್ಸಾಮ್ ಡೇಟ್ ಕೂಡ ಸೇಮ್ ಇದೆ. ಏಜ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಿದ್ರೆ ಇದು 23 ವರ್ಷ ಗಂಟ ಇದೆ, 17 ವರ್ಷದಿಂದ 23 ವರ್ಷ. ಸೈನ್ಸ್ ಕ್ಯಾಂಡಿಡೇಟ್ ಆಗಿರಬೇಕು. ಇದರಲ್ಲಿ ಕ್ವಾಲಿಫಿಕೇಷನ್ನು 12th ಪಾಸ್ ಆಗಿರಲೇಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇದು ಸಪ್ರೇಟಾಗಿ ಒಂದು ವಿಡಿಯೋನ ಕೊಡ್ತೀನಿ. ಅದು ಬಿಟ್ಟರೆ ಇನ್ಯಾವುದಪ್ಪ ಅನ್ನೋದು ಅಂದರೆ ಕ್ಯಾಲಿಕಟ್. ಸೊ ಲಕ್ಷದ್ವೀಪಲ್ಲಿ ಬರುವಂಥದ್ದು ಯೂನಿಯನ್ ಟೆರಿಟರಿ ಆಫ್ ಲಕ್ಷದ್ವೀಪು, ಅದು ಕೂಡ ಅಪ್ಲಿಕೇಶನ್ ಬಿಡಲಾಗಿದೆ. ಜೊತೆಗೆ ಮಹೆ, ಸೊ ಯೂನಿಯನ್ ಟೆರಿಟರಿ ಆಫ್ ಮಹೆ, ಅದು ಕೂಡ ಅಪ್ಲಿಕೇಶನ್ ಬಿಡಲಾಗಿದೆ. ಈ ಥರ ಸುಮಾರು ಅಪ್ಲಿಕೇಶನ್ ಬಿಡ್ತಾ ಇದ್ದಾರೆ. ಸೊ ಇದನ್ನು ನಾನು ಸಪ್ರೇಟಾಗಿ ನಿಮಗೆ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ. ಓಕೆ, ಇದು ನಾನು ಕೊಟ್ಟಂಥದ್ದು. ಸೊ ಇಂಪಾರ್ಟೆಂಟ್ ಹೈಲೈಟ್ಸ್ ಮೆಸೇಜ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಹೈಲೈಟ್ಸ್ ಇದರಲ್ಲಿ ಎಲ್ಲ ಪೂರ್ತಿ ಸಂಪೂರ್ಣ ಮಾಹಿತಿನ ಕೊಡ್ತಾ ಹೋದರೆ ಐ ಥಿಂಕ್ 1 ಗಂಟೆ ವಿಡಿಯೋ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ. ನಮ್ಮ ಸನಿಕಡು ಮೈಸೂರಿನಲ್ಲಿ ಈಗಾಗಲೇ ನಿನ್ನೆಯಿಂದನೇ ಕ್ಲಾಸಸ್ ಶುರು ಆಗಿದೆ. ಕ್ಲಾಸಸ್ ಮೀನ್ಸ್ 3-4 ಡೇಸ್ ಟ್ರಯಲ್ ಕ್ಲಾಸ್ ನಡೆಯುತ್ತೆ. ಬರುವ ಶುಕ್ರವಾರದಿಂದ ಫ್ರೈಡೆಯಿಂದ ಪಕ್ಕಾ ಸಿಲೆಬಸ್ ಕ್ಲಾಸಸ್ ಶುರುವಾಗ್ತಾ ಇದೆ. ನನ್ನ ಹತ್ರ ಆಲ್ರೆಡಿ 40 ಮಕ್ಕಳುಗಳು ತಯಾರಿದ್ದಾರೆ. ಇನ್ನು 60 ಮಕ್ಕಳಿಗೆ ಒಂದು ಬ್ಯಾಚ್ ಮಾಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಮಾತ್ರ ಅವಕಾಶ, ಸ್ಪೆಷಲ್ ಆಗಿ ತಯಾರಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ನನಗೆ ರಿಸಲ್ಟ್ ಮುಖ್ಯ. 2 ಸಲ ರಾಷ್ಟ್ರೀಯ ದಾಖಲೆ ಮಾಡಿದ್ದೀವಿ, 3ನೇ ಸಾರಿ ಕೂಡ ನಾವು ಹ್ಯಾಟ್ರಿಕ್ ಹೊಡೆಯಲೇಬೇಕು ಅನ್ನೋದು ಬಹಳ ನಮಗೆ ಕುತೂಹಲ ಇದೆ. ಕುತೂಹಲದಿಂದ ನಮ್ಗೆ ಆಸಕ್ತಿ ಜಾಸ್ತಿ ಇದೆ. ನಮ್ಮ ಸನಿಕಡು ಮೈಸೂರು ಸದಾ ನಿಮ್ಮೊಂದಿಗೆ ಇರುತ್ತೆ. ಸೊ ಯಾರಾದರೂ ಬರೋದಿದ್ರೆ ಬೇಗ ನೀವು ಬುಕ್ ಮಾಡ್ಕೊಂಬಂದ್ಬಿಡಿ. ಲಾಸ್ಟ್ 1 ಮಂತ್ ಬರ್ತೀನಿ ಸರ್, ಅವಾಗ ರಿಸಲ್ಟ್ ಕೊಡ್ಲಿಕ್ಕೆ ಆಗಲ್ಲ, ನನಗೂ ಬೇಜಾರು ನಿಮಗೂ ಬೇಜಾರು. ಸೊ ಇವಾಗಲೇ ಬಂದರೆ ನಿಮಗೆ 100% ಗ್ಯಾರಂಟಿ ಕೊಡ್ತೀವಿ. ನಿಮ್ಮನ್ನ ತಯಾರಿ ಮಾಡುವಂಥ ಭರವಸೆ ನಾವು ಗ್ಯಾರಂಟಿ ಕೊಡ್ತೀವಿ. ಜೊತೆಗೆ ಇನ್ನು ಮಂಗಳೂರು ಏರಿಯಾದಲ್ಲಿ ಮಾತಾಡೋಣ. ಮಂಗಳೂರು ಏರಿಯಾದಲ್ಲಿ ಪೂರ್ತಿ ಎಲ್ಲ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ. ಸೇಮ್ ಇನ್ಸ್ಟ್ರಕ್ಷನ್ಸ್, ಸೇಮ್ ರೂಲ್ಸ್ ಇರುತ್ತೆ. ಮೇನ್ ಪೇಜ್ ಮಾತ್ರ ನಿಮ್ಗೆ ಹೇಳ್ಬಿಡ್ತೀನಿ. ಏನಪ್ಪ ಆಯಿತು ಅಂದರೆ ಟೋಟಲ್ಲು ಮಂಗಳೂರು ಏರಿಯಾದಲ್ಲಿ 11 ಡಿಸ್ಟ್ರಿಕ್ಟ್ ಬರುತ್ತೆ. 11 ಡಿಸ್ಟ್ರಿಕ್ಟ್ ಬರುತ್ತೆ. ಯಾವುದಪ್ಪ ಅಂದರೆ ಬಾಗಲಕೋಟೆ, ವಿಜಯಪುರ, ಧಾರವಾಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಗದಗ, ಹಾವೇರಿ, ಚಿಕ್ಕಮಗಳೂರು ಆ್ಯಂಡ್ ಶಿವಮೊಗ್ಗ. ಈ 11 ಡಿಸ್ಟ್ರಿಕ್ಟ್ ಬರುತ್ತೆ. ಈ 11 ಡಿಸ್ಟ್ರಿಕ್ಕು ಮಂಗಳೂರು ಏರಿಯಾದಲ್ಲಿ ಬರುವಂಥದ್ದು. ಬಾಕಿ ಇನ್ಸ್ಟ್ರಕ್ಷನ್ ಎಲ್ಲ ಸೇಮ್ ಇರುತ್ತೆ. ಅದು ಗೊಂದಲ ಇರಬೇಡಿ. ಸೇಮ್ ಡೇಟ್ ಇದೆ. ಆನ್ಲೈನ್ ಅಪ್ಲಿಕೇಶನ್ನು, ಆನ್ಲೈನ್ ಎಕ್ಸಾಮು ಪ್ರತಿಯೊಂದು ಕೂಡ ಸೇಮ್ ಇದೆ. ನೋ ಚೇಂಜಸ್. ಅದು ಬಿಟ್ಟರೆ ಬೆಳಗಾಂಗೆ ಅಂದ ತಕ್ಷಣ ಸ್ವಲ್ಪ ನನಗೆ ಪಾಪ ತುಂಬ ನೊಂದ್ಕೋತೀನಿ. ಏನಪ್ಪ 1 ವರ್ಷ ಅವ್ರಿಗೆ ಪಾಪ ವೇಸ್ಟ್ ಆಯ್ತಲ್ಲ ಅಂತೇಳಿ. ಇಷ್ಟೊಂದು ಡ್ಯೂಟಿಗೆ ಹೋಗಬೇಕಿತ್ತು. ನಮ್ಮ ಮಕ್ಕಳು ಮಂಗಳೂರು ಏರಿಯಾದಲ್ಲಿದ್ದಂಥ ಮಕ್ಕಳು ಆಲ್ರೆಡಿ ಡ್ಯೂಟಿಗೆ ಹೋಗಿ ಜಾಯ್ನ್ ಆಗ್ಬಿಟ್ಟಿದ್ದಾರೆ.
ಬಟ್ ಇನ್ನೂ ಕೂಡ ಬೆಳಗಾವಿ ಇರೋರಿಗೆ ರಿಸಲ್ಟ್ ಬಂದಿಲ್ಲ. ಬಹಳ ಬೇಜಾರಾಗ್ತಾ ಇದೆ. ಸೊ ಏನು ಮಾಡಲಿಕ್ಕಾಗಲ್ಲ. ಇದೊಂದು ನಿಮಗೆ ಒಂದು ಏನೋ ಬ್ಯಾಡ್ ಲಕ್ ಅಂತಲೇ ಅಂದ್ಕೊಳ್ಳಿ. ಹಾಗಾದರೆ ನಿಮಗೆ ಕೊಡುವಂಥದ್ದು ಟೋಟಲ್ ಡಿಸ್ಟ್ರಿಕ್ಟ್ ಬೆಳಗಾಂ, ಬೀದರ್, ಗುಲ್ಬರ್ಗ, ಸೇಮ್ ಗುಲ್ಬರ್ಗಕ್ಕೆ ಇನ್ನೊಂದು ಹೆಸರಿರುವಂಥದ್ದು ಕಲಬುರ್ಗಿ, ಕೊಪ್ಪಲ್, ರಾಯಚೂರು, ಯಾದಗಿರಿ, ಈ ಥರ 6 ಡಿಸ್ಟಿಕ್ ಇದೆ. 6 ಡಿಸ್ಟಿಕ್ಗಳಿಗೆ ಸೊ ಸೇಮ್ ಅಪ್ಲಿಕೇಶನ್ನ ಬಿಡಲಾಗಿದೆ. ನೀವು ಕೂಡ ಅಪ್ಲಿಕೇಶನ್ ಹಾಕೊಬೋದು. ಬೆಳಗಾಂ ಏರೋ ಮಕ್ಕಳು ತುಂಬ ಕಾಲ್ ಮಾಡಿ ಕೇಳ್ತಿದ್ದಾರೆ, ಸರ್ ಬೆಳಗಾಂದು ನಾವು ಆಲ್ರೆಡಿ ಲಾಸ್ಟ್ದು ಮೆರಿಟ್ ಲಿಸ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ, ಇನ್ನೇ ರಿಸಲ್ಟ್ ಬರುತ್ತೆ ಅಂತ ಕಾಯ್ತಾ ಇದ್ದೀವಿ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ, ನಾವು ಕೂಡ ಅಪ್ಲಿಕೇಶನ್ ಹಾಕೊಬೋದಾ? ಏನು ತೊಂದರೆ, ನೀವು ಅಪ್ಲಿಕೇಶನ್ ಹಾಕೊಬೋದು. ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ನಿಮಗೆ ಎಲಿಜಿಬಿಲಿಟಿ ಇದೆ, ಅಪ್ಲಿಕೇಶನ್ ಹಾಕೊಳ್ಳಿ. ಅದು ರಿಸಲ್ಟ್ ಬಂದರೆ, ರಿಸಲ್ಟ್ ನೀವು ಸೆಲೆಕ್ಟ್ ಆದರೆ ಡ್ಯೂಟಿಗೆ ಹೋಗಿ, ಸೆಲೆಕ್ಟ್ ಆಗಲಿಲ್ವಾ ಮತ್ತೆ ಈಗ ಅಪ್ಲಿಕೇಶನ್ ಹಾಕೊಂಡು ತಯಾರಾಗಿ, ಏನು ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಬೆಳಗಾಂ ಏರೋ ಮಕ್ಕಳು ಯಾವ್ದು ಗೊಂದಲ ಇರ್ಕೋಬೇಡಿ, ನೀವು ತಯಾರಾಗಿ ಅಂತ ಹೇಳ್ತೀನಿ. ನಮ್ಮ ಸನಿಕರಣ ಮೈಸೂರಿನಲ್ಲಿ ಕೊಡುವಂಥ ಫೀಚರ್ಸ್ ಅಂತಂದರೆ, ನಿಮ್ಗೆ ಕೊಡುವಂಥ ತಯಾರಿ ಏನಪ್ಪ ಆಯಿತು ಅಂದರೆ 24/7 ಕೇರಿಂಗ್ ತೊಗೊಳ್ತೀವಿ. ರೆಸಿಡೆನ್ಷಿಯಲ್ ಕೋಚಿಂಗ್, ರಿಟರ್ನ್ ಎಕ್ಸಾಮ್ ತಯಾರು ಮಾಡ್ತೀವಿ. ಫಿಸಿಕಲ್ ಅಂತಂದರೆ ಇವಾಗ ಸದ್ಯಕ್ಕೆ ಫಿಸಿಕಲ್ ಅದು ಟೆಸ್ಟ್ ಇರಲ್ಲ, ಬಟ್ ಫಿಸಿಕಲ್ ನಿಮಗೆ ಆ್ಯಕ್ಟಿವ್ ಮಾಡಿಟ್ಕೊಳ್ತೀವಿ. ಇಲ್ಲ ಹಾರ್ಡ್ ಫಿಸಿಕಲ್ ಬೇಕು ಅಂದರೆ ಅದಕ್ಕೂ ಕೂಡ ತೊಗೊತೀವಿ. ಜೊತೆಗೆ ರಿಟರ್ನ್ ಎಕ್ಸಾಮ್ಗೆ ಮೇನ್ ನಾವು ಫೋಕಸ್ ಮಾಡ್ತೀವಿ. ಆನ್ಲೈನ್ ಅಪ್ಲಿಕೇಶನ್ ನಾವೇ ಹಾಕ್ಕೊಡ್ತೀವಿ. ಇಲ್ಲೇ ಇದ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟು ಕೂಡ ಇಬ್ಬಿಬ್ಬರು ಟೀಚರ್ ಇದ್ದಾರೆ, ಒಬ್ಬರಲ್ಲ ಇಬ್ಬರು ಟೀಚರ್ ಇದ್ದಾರೆ. ಬೆಸ್ಟ್ ರಿಸಲ್ಟ್ ಕೊಡಬೇಕಲ್ಲ. ಒಳ್ಳೆ ಎನ್ವೈರ್ಮೆಂಟ್ ಇದೆ ಮೈಸೂರು, ನಿಮ್ಗೆ ಗೊತ್ತಿದೆ, ಒಂದು ಸಾಂಸ್ಕೃತಿಕ ನಗರ, ಬೆಸ್ಟ್ ಎನ್ವೈರ್ಮೆಂಟ್ ಇದೆ. 24/7 ಕೇರಿಂಗ್ ತೊಗೊಳೋದ್ರ ಜೊತೆಗೆ 24/7 ಇಲ್ಲಿ ಕರೆಂಟ್ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಇದೆ, ನಿಮಗೆ ಹೈಜೆನಿಕ್ ಅಕೊಮಡೇಷನ್ ಇದೆ, ಹೆಲ್ತಿ ಫುಡ್ ಇದೆ ಇಲ್ಲಿ. ಅದಲ್ಲದೆ ನಿಮಗೆ ಬೋರ್ ಆಗಬಾರ್ದು ಅಂತೇಳಿ ನಿಮಗೆ ಎಂಟರ್ಟೈನ್ ಮಾಡಲಿಕ್ಕೆ ಸುಮಾರು ವಾರಕ್ಕೊಂದು 2 ಕಾರ್ಯಕ್ರಮ ಇಟ್ಕೊಳ್ತಾ ಇರ್ತೀವಿ. ನೀವು ಮೋಟಿವೇಟ್ ಆಗಲಿಕ್ಕೆ ಅಂತಲೇ ನಮ್ಮ ಮಾಜಿ ಸೈನಿಕರು ಮತ್ತು ನಮ್ಮ ಸಾಧಕರು ಕೂಡ ಬಂದು ನಿಮಗೆ ಮೋಟಿವೇಶನ್ ಮಾಡ್ತಾ ಇರ್ತಾರೆ. ಈ ಥರ ಅಲ್ಲದೆ ಎಷ್ಟೋ ನಮ್ಮಲ್ಲಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು, ಬಹಳಷ್ಟು ನಾವು ಏನಾದರೂ ಮಕ್ಕಳಿಗೆ ಹೆಲ್ಪ್ ಆಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನಮ್ಮ ಸನಿಕರಣ ಮೈಸೂರು ಸದಾ ನಮ್ಮ ಯೂಸ್ ಜೊತೆಗಿರುತ್ತೆ. ಯಾಕಪ್ಪ ಅಂತಂದರೆ ನಮ್ಮ ದೇಶವನ್ನು ಬೆಳೆಸುವಂಥ, ದೊಡ್ಡ ಮಟ್ಟಿಗೆ ಕರೆದೊಯ್ಯುವಂಥ ಶಕ್ತಿ ಸಾಮರ್ಥ್ಯ ನಮ್ಮ ಯೂಸ್ಗಳಲ್ಲಿ ಇರುವಂಥದ್ದು. ನಮ್ಮ ಸನಿಕರಣ ಮೈಸೂರಿನ ಯೂಟ್ಯೂಬ್ ಚಾನಲ್ ಇಷ್ಟವಾದಲ್ಲಿ ಈ ಯೂಟ್ಯೂಬ್ ಚಾನಲ್ನ ಇನ್ನಷ್ಟು ಪ್ರಮೋಟ್ ಮಾಡಿ, ಜೊತೆಗೆ ಯಾರು ಸಬ್ಸ್ಕ್ರೈಬ್ ಆಗಿ. ನಮಸ್ತೆ, ಜೈ ಹಿಂದ್.